ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಗಿದ್ರೆ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಇವತ್ತಿನ ಟಾಪಿಕ್ಕು ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ. ವಾಟರ್ ಸಾಫ್ಟ್ನರ್ನ ನಮ್ಮ ಮನೆಗೆ ನಾವು ಹಾಕಿಸ್ಕೊಳ್ತಾ ಇದ್ದೀವಿ. ಸೊ ಇದೇನಪ್ಪ ಇದನ್ನು ತೋರಿಸ್ಬೇಕಾ ಇವರು ಅಂತ ಕೆಲವರು ಅನ್ಕೋಬಹುದು. ಸೊ ಗೊತ್ತಿಲ್ಲ ಅಂದವರಿಗೆ ಇದು ಯೂಸ್ ಆಗತ್ತೆ ಅಂತ ಒಂದೇ ಕಾನ್ಸೆಪ್ಟಲ್ಲಿ ನಾನು ಇದನ್ನು ವಿಡಿಯೋ ತಗೊಂಡೆ. ಸೊ ಅವರು ಇವಾಗ ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದಾರೆ. ಮೇಲ್ಗಡೆ ಹೋಗೋಣ, ತೋರಿಸ್ತೀನಿ ಅದೇನಕ್ಕೆ ಯೂಸ್ ಮಾಡ್ತಾರೆ ಮತ್ತು ಅದನ್ನು ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅದನ್ನು ಎಲ್ಲ ಒಂದೊಂದೇ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಿಜವಾಗ್ಲೂ ತುಂಬಾ ಒಳ್ಳೆಯದಂತೆ. ನಮಗೆ ತುಂಬ ದಿನದ ಹಿಂದೆನೇ ಹಾಕಿಸ್ಕೊಳ್ಳಿ ಅಂತ ಅವರು ಸಜೆಸ್ಟ್ ಮಾಡಿದರು, ಬಟ್ ನಮಗೆ ಹಾಕ್ಸ್ಕೊಳಕ್ಕಾಗಿರಲಿಲ್ಲ. ಸೊ ಗೊತ್ತಲ್ವಾ, ಏನಾದರೂ ಮಾಡಬೇಕು ಅಂದರೆ ಅದಕ್ಕೆ ಒಂದು ಟೈಮ್ ಬರಬೇಕು ಅಂತ. ಸೊ ಆ ಟೈಮು ಇವತ್ತು ಬಂದಿದೆ ಅಂತ ಹೇಳ್ಬೋದು. ಇವತ್ತು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ನಮ್ಮದು ಬೋರ್ ನೀರಾಗಿರೋದ್ರಿಂದ ತುಂಬ ಹಾರ್ಡ್ ಇದೆ. ನನಗೆ ತುಂಬ ಏರ್ ಫಾಲ್ ಆಗ್ತಾ ಇತ್ತು. ಮತ್ತು ನೀವು ತೋರಿಸ್ತೀನಿ, ನಲ್ಲಿಗಳೆಲ್ಲ ಎಷ್ಟು ಹಾಳಾಗಿದೆ ಅಂದರೆ ತುಂಬ ನಲ್ಲಿಗಳು ಹಾಳಾಗಿದೆ. ನಾವೆಷ್ಟು ಕಾಸ್ಟ್ಲಿ ನಲ್ಲಿ ಹಾಕಿಸ್ತಿದ್ದೀವಿ. ಸೊ ಮನೆ ಕಟ್ಟಿಸುವಾಗ ಇವಾಗೆಲ್ಲ ವೈಟ್ ಫಾರ್ಮೇಷನ್ ಆಗಿದೆ. ನೋಡೋದಕ್ಕೆ ಎಷ್ಟು ಉಜ್ಜಿ ತಿಕ್ಕಿ ಕ್ಲೀನ್ ಮಾಡಿದ್ರು ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹಾಕ್ಸ್ಕೊಳ್ಳೋಣ ಅಂತ ಅವ್ರನ್ನ ಕರೆಸಿದ್ದೀವಿ. ಮೇಲ್ಗಡೆ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಮತ್ತು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದನ್ನೆಲ್ಲ ಹೇಳ್ಕೊಡ್ತಾರೆ ಮತ್ತು ತುಂಬ ಚೆನ್ನಾಗಿ. ನಾವು ಆರೋ ಟೆಕ್ನಾಲಜೀಸ್ ಇಂದ ಇನ್ಸ್ಟಾಲ್ ಮಾಡ್ತಾ ಇರೋದು ಹಾಸನ್ ಮತ್ತೆ ಚಂದ್ರಾಯಪಟ್ಟಣ. ಇದು ಹಾಕ್ಸೋದಕ್ಕೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀರಾ? 100% ಈಗ ಮಾಡ್ಲೇಬೇಕಾಗುತ್ತೆ. ಈಗ ನಿಮ್ಮ ಮನೇಲಿ ಕಾಸ್ಟ್ಲಿ ನಲ್ಲಿ ಎಲ್ಲ ಹಾಕ್ಸ್ಕೊಂತಿರಲ್ಲ, ಅದೆಲ್ಲ ಲೈಫ್ ಬರ್ಬೇಕು ಅಂತಂದ್ರೆ ಹಾಕೊಳ್ಳೇಬೇಕು. ಈಗಿನ ಜನರೇಷನ್ ಅಲ್ಲಿ ಇದೆಲ್ಲ ಕಾಮನ್ ಆಗಿ ಎಲ್ಲಾರ ಮನೇಲೂ ಆಗ್ತಾ ಇದೀವಿ ಆಲ್ಮೋಸ್ಟ್ ಅಲ್ಲ. ಅದೇ ಇದು ರೀಜನರೇಷನ್. ಒಳೆ ನೀರ್ಗೆ ಏನ್ ಬೇಡ, ಒಳೆ ನೀರ್ಗೆ ಬೋರ್ ಯಾರಾದ್ರೂ ಬೇಕಾಗುತ್ತೆ. ವೈಟ್ ಸ್ಕೇಲಿಂಗ್ಸ್ ಬರುತ್ತಲ್ಲ, ಆ ಸ್ಕೇಲಿಂಗ್ಸ್ ಎಲ್ಲ ರಿಮೂವ್ ಆಗೋದಕ್ಕೋಸ್ಕರನೇ ಇದನ್ನ ಹಾಕೋದು. ಇದನ್ನ ಜಾಸ್ತಿ ನಾವ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ಬಾಯ್ಲರ್ ಯೂನಿಟ್ ಗಳಲ್ಲಿ. ಈ ಬಾಯ್ಲರ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ. ಆ ಇಂಡಸ್ಟ್ರಿಗಳಲ್ಲಿ ಏನಾಗುತ್ತೆ, ಈ ಸೋಲಾರ್ ಟ್ಯಾಂಕ್ ತರನೇ ಬಾಯ್ಲರ್ ಟ್ಯಾಂಕ್ ಇರುತ್ತೆ. ಡೈಲಿ ಬಾಯ್ಲ್ ಆಗ್ತಾ ಆಗ್ತಾ ಸ್ಕೇಲಿಂಗ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ. ಆ ಸ್ಕೇಲಿಂಗ್ ಫಾರ್ಮೇಶನ್ ಆಗ್ಬಾರ್ದು ಅಂತಾನೆ ಅಲ್ಲಿ ವಾಟರ್ ಸಾಫ್ಟ್ನರ್ ಗಳು ಯೂಸ್ ಮಾಡ್ತಾರೆ. ಇದು 10 years ಮಿನಿಮಮ್ 500-400 TDS ಇದ್ರೆ 10 years ರೆಸಿನ್ ಲೈಫ್ ಬರುತ್ತೆ. ಒಳಗಡೆ ರೆಸಿನ್ ಹಾಕಿದೀವಿ. ರೆಸಿನ್ ಬಂದು 150 ಲೀಟರ್ ಹಾಕಿದೀವಿ. ಇದು 200 ಲೀಟರ್ ವೆಸಲ್ಗೆ. ಒಂದು ಮಿನಿಮಮ್ ರೆಗ್ಯುಲರ್ ಆಗಿ 1 month 2 months ಮೇಂಟೈನ್ ಮಾಡ್ಬೇಕು. ಇದನ್ನ 2 months ಮೇಂಟೈನ್ ಮಾಡ್ಕೊಂಡ್ರೆ ಒಂದು 10 years ಬಂದೇ ಬರುತ್ತೆ. 100% ಬರುತ್ತೆ 10 years. ಏನಿಲ್ಲ, ರೀಜನರೇಷನ್ ನಾನು ಈಗ ಹೇಳ್ತೀನಿ ಆ ತರ ಯೂಸ್ ಮಾಡೋದಂತ. ಆ ತರ ಮೇಂಟೈನ್ ಮಾಡ್ಕೊಂಡ್ರೆ ರೆಗ್ಯುಲರ್ ಬಂದೇ ಬರುತ್ತೆ. ಜಂಬೋ ಫಿಲ್ಟರ್ ಇದು ಒಂದು ಗಲೀಜು ಮತ್ತೆ ಈ 5 ಮೈಕ್ರಾನ್ಸ್ 10 ಮೈಕ್ರಾನ್ಸ್ ಎಲ್ಲ ಈ ಜಂಬೋ ಫಿಲ್ಟರ್ ಹಿಡಿಯುತ್ತೆ. ಇದು ವಾಟರ್ ಸಾಫ್ಟ್ನರ್. ವಾಟರ್ ಸಾಫ್ಟ್ನರ್ ಏನಕ್ಕೆ ಹಾಕ್ಸ್ತೀವಿ ಅಂತಂದ್ರೆ ಮನೆಗೆ ಸೋಲಾರ್ ಹಾಳಾಗಲ್ಲ, ಮತ್ತೆ ಏರ್ ಫಾಲ್ ಆಗಲ್ಲ, ಮತ್ತೆ ವಾಷಿಂಗ್ ಮಿಷಿನ್ ಹಾಳಾಗಲ್ಲ, ಟ್ಯಾಪ್ಸ್ ಹಾಳಾಗಲ್ಲ, ಮತ್ತೆ ಬಟ್ಟೆ ಎಲ್ಲ ಐರನ್ ಎಲ್ಲ ನೀಟಾಗಿ ಬರುತ್ತೆ. ಎಷ್ಟು ಯೂಸ್ ಇದೆ ಸಾಫ್ಟ್ನರ್ ಇಂದ. ಈ ಸಾಫ್ಟ್ನರ್ ಮಿನಿಮಮ್ ಅಂತಂದ್ರೆ 30,000 ಲೀಟರ್ ಫಿಲ್ಟರ್ ಮಾಡುತ್ತೆ. ಇವರು ದೊಡ್ಡದು ಹಾಕಿದೀವಿ. ಇದು 200 ಲೀಟರ್. 200 ಲೀಟರ್ ಬಂದು 60,000 ಲೀಟರ್ ಫಿಲ್ಟರ್ ಮಾಡುತ್ತೆ. 100 ಲೀಟರ್ ಬಂದು 30,000 ಲೀಟರ್ ಫಿಲ್ಟರ್ ಮಾಡುತ್ತೆ. 30,000 ಅಂದ್ರೆ ಒಂದ್ ಮನೆಗೆ ಡೈಲಿ 1 ಲೀಟರ್ ಪರ್ 1000 ಲೀಟರ್ ಬೇಕಾಗುತ್ತೆ.
ಇದಕ್ಕೆ ಜಂಬೋ ಫಿಲ್ಟರ್ ಕ್ಲೀನ್ ಮಾಡಕ್ಕೇನೆ ಅಂತಾನೆ ಸಪರೇಟ್ ತಗೊಳಕ್ಕೆ 2 ಯೂನಿಯನ್ ಇಟ್ಟಿದೀವಿ. ಯೂನಿಯನ್ ಬಿಚ್ಕೊಂಡು ಈ ಜಂಬೋ ಫಿಲ್ಟರ್ನ ಸಪೋರ್ಟಿವ್ ಆಗಿ ತಗೊಂಡು ಇಟ್ಕೊಳ್ಳಿ. ಸಪೋರ್ಟಿವ್ ಆಗಿ ತಗೊಂಡು ಸ್ಪ್ಯಾನರ್ ಕೊಟ್ಟಿದೀವಿ. ಹಿಂಗ್ ಬಿಚ್ಕೊಂಡು ಒಳಗಡೆ ಕ್ಯಾಂಡಲ್ ಇದೆ. ಒಳಗಡೆ ಕ್ಯಾಂಡಲ್ ಹಾಳಾಗಿರುತ್ತೆ. ವಾಶ್ ಮಾಡ್ಬಿಟ್ಟು ಡಿಪೆಂಡ್ ಅಪಾನ್ ವಾಟರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲಿ 2 months. ಇದನ್ನ ರೀಜನರೇಷನ್ 2 months. ಈ ರೀಜನರೇಷನ್ ಟೈಮಿಗೆ ರೀಜನರೇಷನ್ ಮಾಡ್ಬೇಕಾದ್ರೇನೆ ಈ ಕ್ಯಾಂಡಲ್ ನ ಬಿಚ್ಬಿಟ್ಟು ಪೂರಾ ಕಂಡೀಷನ್ ಹಾಳಾಗಿದ್ರೆ, ಈಗ ಎಷ್ಟು ಉಳಿದ್ರು ಗಲೀಜ್ ಹೋಗ್ತಾ ಇಲ್ಲ ಅಂದ್ರೆ ಕೂರ್ಲಿಲ್ಲ ಸಿಗುತ್ತೆ ನಮ್ಮ ಹತ್ರನೇನೆ. ಅದು 750 rupees ಆಗುತ್ತೆ ಒಂದಕ್ಕೆ ಕ್ಯಾಂಡಲ್ಗೆ. ನೀವು ಏನಿಲ್ಲ ಒಂದ್ ಫುಲ್ ಬಾಕ್ಸ್ ತಗೊಂಡು ತುಂಬಾ ನೀರ್ ಗಲೀಜಿದೆ ಅಂತ ಅಂದ್ರೆ ಒಂದ್ ಬಾಕ್ಸ್ ತಗೊಂಡ್ ಇಟ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಹೋಗ್ತಾ ಹೋಗ್ತಾ ನೀವೇ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ಮೇನ್ ಇದನ್ನು ಮೇಂಟೈನ್ ಮಾಡ್ಕೊಬೇಕು. ಯಾಕೆಂದ್ರೆ ರೆಸಿನ್ ಹಾಳಾಗಲ್ಲ. ರೆಸಿನ್ ಒಳಗಡೆ ಹೋಗಿ ಕೊಳೆ ಎಲ್ಲ ಕುತ್ಕೊಳ್ಳಲ್ಲ. ಮತ್ತೆ ಇಟ್ಕೊಂಡು ಟೈಟ್ ಮಾಡ್ಕೊಂಡ್ಬಿಡಿ. ಮುರಿದೋಗಲ್ಲ, ಏನಾಗಲ್ಲ. ಇನ್ನೊಂದು ಕೊಡ್ತೀವಿ. ಈಗ 2 ಕೊಟ್ಬಿಟ್ಟಿರಿ ನಮಗೆ. ಯಾವ್ದಕ್ಕೂ 2 ಸರಿ ಬರೋದು ಬೇಡ. ಟೈಟ್ ಮಾಡ್ಕೊಳ್ಳಿ. ಇದು ಇನ್ಲೆಟ್ ಔಟ್ಲೆಟ್ ನೋಡ್ಕೋಬೇಕು. ಅಂತ ಬರ್ದಿರುತ್ತೆ. ಇನ್ಪುಟ್ಗೆ ಇವನನ್ನ ಟೈಟ್ ಮಾಡ್ಕೊಳ್ಳಿ. ಔಟ್ಲೆಟ್ಗೆ ಟೈಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ರೀಜನರೇಷನ್ ನ ಯಾವ ತರ ಮಾಡೋದು ಅಂತ ಅವ್ರು ತೋರಿಸ್ತಾ ಹೋಗ್ತಾರೆ ನೋಡಿ. ರೀಜನರೇಷನ್ ಯಾಕೆ ಅಂತಂದ್ರೆ ಈ ಒಳಗಡೆ ರೆಸಿನ್ ಇದೆಯಲ್ಲ, ಆ ರೆಸಿನ್ ಮತ್ತೆ ಆಕ್ಟಿವ್ ಮಾಡಕ್ಕೋಸ್ಕರ ನಾವು ರೀಜನರೇಷನ್ ಮಾಡ್ತೀವಿ. ಇನ್ನು ನಾವು 50 ಲೀಟರ್ ಕ್ಯಾನ್ ತಗೊಂಡಿಲ್ಲ. ಇವ್ರು ಇನ್ನು ಹೊಸದಾಗಿ ಇನ್ಸ್ಟಾಲ್ ಮಾಡ್ತಾ ಇರೋದಲ್ಲ. ಈ 50 ಲೀಟರ್ ಕ್ಯಾನ್ಗೆ ನಾವು 15 kg ಸಾಲ್ಟ್ ಹಾಕೋಬೇಕು. 15 kg ಸಾಲ್ಟ್ ಹಾಕೊಂಡು ಆ ಸಾಲ್ಟ್ ನ ನೀಟಾಗಿ ಕರಸ್ಕೊಂಡು ಇಟ್ಕೊಬೇಕು. ಇಲ್ಲ ಸಾಲ್ಟ್ ದಪ್ಪ ಸಾಲ್ಟ್ ಹಾಕ್ಬೇಕು. ಇಲ್ಲ ಅಂತಾರೆ ನಮ್ಮ ಹತ್ರ ಸಾಲ್ಟ್ ಟ್ಯಾಬ್ಲೆಟ್ಸ್ ಸಿಗುತ್ತೆ. ಆ ಟ್ಯಾಬ್ಲೆಟ್ಸ್ ಹಾಕೋಬೇಕಾಗತ್ತೆ. ಫಸ್ಟ್ 50 ಲೀಟರ್ ನೀರ್ಗೆ 15 kg ಉಪ್ಪನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡಾದ್ಮೇಲೆ ನಾವು ಮೋಟರ್ ಆನ್ ಮಾಡ್ಕೊಂಡು ಬರ್ಬೇಕು ಮೇಲ್ಗಡೆ. ಮೋಟರ್ ಆನ್ ಮಾಡ್ಕೊಂಡು ಬಂದಾಗ ನಾವು ಈ ಬೈಪಾಸ್ ಒಂದು ವಾಲ್ ಇಟ್ಟಿರ್ತೀವಿ. ಇದು ನೋಡಿ, ಕೆಳಗಡೆನು ಟೀ ಇದೆ. ಕೆಳಗಡೆ ಟೀ ಅಲ್ಲಿ ಏನಾಗ್ತಾ ಇದೆ, ನೀರು ಇನ್ಪುಟ್ ಆಗ್ತಾ ಇದೆ. ಮೇಲ್ಗಡೆ ಟೀ ಅಲ್ಲಿ ನೀರು ಔಟ್ಲೆಟ್ ಆಗ್ತಾ ಇದೆ. ಇದು ನಾವು ಮಧ್ಯದಲ್ಲಿ ಬೈಪಾಸ್ ಇಟ್ಟಿದೀವಿ. ನಾವು ಮೋಟರ್ ಈಗ ಆನ್ ಅಲ್ಲೇ ಇದೆ. ಇದನ್ನ ಹ್ಯಾಂಡ್ಲನ್ನ ಮೂವ್ ಮಾಡ್ಬೇಕಾದ್ರೆ ಇದನ್ನ ಫಸ್ಟ್ ಸ್ಟ್ರೈಟ್ ಮಾಡ್ಬೇಕು. ಸ್ಟ್ರೈಟ್ ಮಾಡ್ಕೊಂಡು ಮತ್ತೆ ಈ ಕಡೆ ಇಲ್ಲೇನಾಗುತ್ತೆ, ಸರ್ವಿಸ್ 1 ಅಲ್ಲಿ ಇರುತ್ತೆ. ಈ ಮಲ್ಟಿಬಟ್ ವಾಲ್ ಇದು ಸರ್ವಿಸ್ 1 ಅಲ್ಲಿ ಇರುತ್ತೆ. ನಾವು ಅದನ್ನ ವಾಲ್ ಸ್ಟ್ರೈಟ್ ಮಾಡ್ಕೋಬೇಕು. ನಾವು ಇದನ್ನ ಮೂವ್ ಮಾಡ್ಬೇಕು ಅಂದ್ರೆ ಸ್ಟ್ರೈಟ್ ಮಾಡ್ಕೊಂಡು ಸರ್ವಿಸ್ 1 ಅಲ್ಲಿ ಇದೆ. ಇದು ಸೆಕೆಂಡಿಗೆ. ಇದು ರೀಜನರೇಷನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇರೋದು. ಫಸ್ಟ್ ಅಲ್ಲಿ ಇದೆಯಲ್ಲ, ಸೆಕೆಂಡ್ 1ಗೆ ಹಾಕ್ಬೇಕು. ಈ ಸೆಕೆಂಡ್ ಪ್ರೆಸ್ ಮಾಡ್ಕೊಂಡು ಸೆಕೆಂಡ್ 1 ರೀಜನರೇಷನ್ ಏನಾಗುತ್ತೆ, ಈಗ ಈ ಹಿಂದೆ ಒಂದು ವಾಲ್ ಇಟ್ಟಿದೀವಿ ಇಲ್ಲಿ. ರೀಜನರೇಷನ್ ಪೈಪ್ ನೀರ್ ಎಳ್ಕೊಳ್ಳೋದು, ಇಲ್ಲ ಉಪ್ಪು ನೀರ್ನ ಎಳ್ಕೊಳ್ಳೋದಕ್ಕೆ ಎಳ್ಕೊಳ್ಳೋದಕ್ಕೆ ಮೇಲಕ್ಕೆ. ಇದೇನಿಲ್ಲ, ಆ 50 ಲೀಟರ್ ಕ್ಯಾನ್ ಇಡ್ತೀರಲ್ಲ, 50 ಲೀಟರ್ ಕ್ಯಾನ್ ಮತ್ತೆ ಉಪ್ಪು ಕರೆಸ್ಕೊಂಡು ಇಟ್ಕೊಂಡಿರ್ಬಿಡ್ಬೇಕು. ರೀಜನರೇಷನ್ ಬಂದಾಗ ಅದ್ರೊಳಗಡೆ ಇದನ್ನ ಬಿಡ್ಬೇಕು. ಬಿಟ್ಟಾಗ ಏನಾಗುತ್ತೆ, ಆ ಉಪ್ಪು ನೀರ್ನೆಲ್ಲ ಎಳ್ಕೊಳ್ಳುತ್ತೆ ಮೇಲ್ಗಡೆ. ಈಗ ರೀಜನರೇಷನ್ ಹಾಕಿದ್ರಲ್ಲ, ಇದನ್ನೆಲ್ಲ ಆದ್ಮೇಲೆ ಇದನ್ನ ವಾಲ್ ಮೂವ್ ಮಾಡಿ ಒಂದು ಹಾರ್ಡ್ನೆಸ್ 20 minutes 15 minutes ಎಲ್ಲ ಆಗುತ್ತೆ. ಈ ರೀಜನರೇಷನ್ ನಿಲ್ಲಿಸ್ಬಿಟ್ಟು ಈ ವಾಲ್ ಇದೆಯಲ್ಲ, ನಾವು ಇದನ್ನ ಬೈಪಾಸ್ ಮಾಡಿದ್ದು. ಈ ಬೈಪಾಸ್ ಮಾಡಿದ್ದನ್ನ ಮತ್ತೆ ಆಫ್ ಮಾಡ್ಬೇಕು. ಈಗ ರೀಜನರೇಷನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಸಿಂಪಲ್ ಆಗಿ ನಿಮಗೆ ತೋರಿಸ್ತೀವಿ ನೋಡಿ. ಈ ಗ್ಲಾಸ್ ಇಲ್ಲಿ ಹಾಕೊಂತ ಇದೀವಿ ನೀರ್ನ ನೋಡಿ. ಈ ನೀರ್ನ ಎಳೆಯುತ್ತೆ ಈಗ. ಅದೇ ಉಪ್ಪು ನೀರ್ ನಾವು ಕರೆಸ್ಕೊಂಡು ಇಟ್ಕೋಬೇಕು. ಇದು ಎಳ್ಕೊಂಡ್ ಬಿಡ್ತಾ ಏನಾಗ್ತಾ ಇದೆ, ಇದ್ರೊಳಗಡೆ ತಗೊಂತಾ ಇದೆ. ಆ ರೆಸಿನ್ ಒಳಗಡೆ ಹೋಗ್ತಾ ಇದೆ ಉಪ್ಪು ನೀರೆಲ್ಲ. ಆ ರೆಸಿನ್ ಮತ್ತೆ ಆಕ್ಟಿವ್ ಆಗುತ್ತೆ. ರೆಸಿನ್ ಆ ಉಪ್ಪು ನೀರ್ನೆಲ್ಲ ಎಳ್ಕೊಂಡು ಇಲ್ಲಿ ಬಿಡ್ತಾ ಇರುತ್ತೆ. ಎವ್ರಿ 2 months ಒಂದ್ಸಲಿ. ಏನಂತಲ್ಲ, ಡೈಲಿ 1000 ಅಂದ್ರೆ 2 weeks ಮಾಡ್ಕೋಬೇಕು. 2 weeks ಅಂದ್ರೆ 2 months ಗೆ. ಇದೇನಾಗಿದೆ, ಎಲ್ಲ ಎಳ್ಕೊಂಡಾಯ್ತು. ಎಲ್ಲ ಎಳ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಇದನ್ನ ಬೈಪಾಸ್ ಮಾಡಬೇಕು. ಅಲ್ಲ ಬೈಪಾಸ್ ಮಾಡಾದ್ಮೇಲೆ ಇದು ರೀಸನ್ ಎಲ್ಲ ಎಳ್ಕೊಂಡಾಯ್ತಲ್ಲ, ಎಳ್ಕೊಂಡಾದ್ಮೇಲೆ ಇದನ್ನ
ಕ್ಲೋಸ್ ಮಾಡ್ಬಿಡ್ಬೇಕು. ಓಕೆ. ಇದ್ರ ಕೆಲಸ ಮುಗೀತು. ಕ್ಲೋಸ್ ಮಾಡ್ಬಿಟ್ಟು ಸೆಕೆಂಡ್ ಅಲ್ಲಿ ಇರುತ್ತಲ್ಲ ಇದನ್ನ ಥರ್ಡ್ ಒನ್ನಿಗೆ ನಿಲ್ಸೋದು. ಈಗ ಪ್ರೆಸ್ ಮಾಡ್ಕೊಂಡು ಥರ್ಡ್ ಒನ್ನಿಗೆ ನಿಲ್ಸೋದು. ಇದು ನಿಲ್ಸಾದ್ಮೇಲೆ ಇದು ಯಾಕೆ ನಿಲ್ಲಿಸ್ತಾ ಇದೀವಿ ಅಂತ ಅಂದ್ರೆ ರಿನ್ಸ್ ಏನಾಗುತ್ತೆ, ಉಪ್ಪು ನೀರೆಲ್ಲ ಎಳ್ಕೊಂಡಿರುತ್ತಲ್ಲ ಅದು ಒಳಗಡೆನೆ ಇರುತ್ತೆ, ಅದು ಫುಲ್ಲು ನಾವು ವಾಶ್ ಮಾಡ್ಬೇಕು. ಮತ್ತೆ ಇದು ರಿನ್ಸಿಗೆ ಹಾಕ್ಬಿಟ್ಟು ನಾವು ಇದನ್ನ ವಾಲನ್ನ ಆಫ್ ಮಾಡ್ಕೋಬೇಕು. ಈ ವಾಲ್ ಆಫ್ ಮಾಡಿದ್ರೇನೆ ಈಗ ಸ್ಟಾರ್ಟ್ ಆಗೋದು. ಈಗ ಅಲ್ಲಿ ಬೈಪಾಸ್ ಹೋಗಿದ್ದು ನೀರು ಈ ಕಡೆ ಬರ್ತಾ ಇದೆ. ಈಗ ರಿನ್ಸ್ ಅಲ್ಲಿ ನೋಡ್ಬೇಕು ನಾವು ಉಪ್ಪು ನೀರ್ನೆಲ್ಲ ಎಳ್ಕೊಂಡಿರುತ್ತಲ್ಲ ಆ ಟೇಸ್ಟ್ ಮಾಡಿ ನೋಡ್ಬೇಕು. ಉಪ್ಪು ನೀರು ಎಷ್ಟೊತ್ತಾದ್ಮೇಲೆ ಹೋಗುತ್ತೆ, ಖಾಲಿ ಆಗುತ್ತೆ ಉಪ್ಪು ನೀರೆಲ್ಲ ಅಂದ್ಬಿಟ್ಟು ಟೇಸ್ಟ್ ಮಾಡಿ ನೋಡಿ ಉಪ್ಪು ನೀರೆಲ್ಲ ಹೋಗಾದ್ಮೇಲೆ ಏನ್ ಮಾಡ್ಬೇಕು, ಇದನ್ನ ಮತ್ತೆ ಬೈಪಾಸ್ ಮಾಡ್ಬೇಕು. ವಾಲನ್ನ ಬೈಪಾಸ್ ಮಾಡ್ಕೊಂಡು ಇದು ಸರ್ವಿಸ್ ಒನ್ನಿಗೆ, ಸರ್ವಿಸ್ ಒನ್ ಏನಂತ ಅಂತಂದ್ರೆ ಫಿಲ್ಟರ್ ಆಗಿ ಮೇಲ್ಗಡೆ ಹೋಗುತ್ತೆ ನೀರು. ಸರ್ವಿಸ್ ಒನ್ನಿಗೆ ನಿಲ್ಲಿಸ್ಬಿಟ್ಟು ಈ ಬೈಪಾಸ್ ವಾಲ್ನ ಆಫ್ ಮಾಡ್ಬಿಡೋದು. ಈಗ ಇಲ್ಲಿ ರೀಜನರೇಷನ್ ಮುಗೀತು. ಏನಿಲ್ಲ, ಹಿಂಗಾಗಿ ಹಿಂಗ್ ಹೋಗ್ತಾ ಇರುತ್ತೆ ನೀರು. ನೀವು ಈ ಸಾಫ್ಟ್ನರ್ ಒಂದೇನಾ, ಬೇರೆ ಏನೇನೆಲ್ಲ ಮಾಡ್ತೀರಾ? ಇಲ್ಲ, ನಾವು ಸಾಫ್ಟ್ನರ್ ಜೊತೆಗೆ ಸಾಫ್ಟ್ನರ್ ಒಂದ್ ಪಾರ್ಟ್ ನಮ್ದು ಆರೋ ಪ್ಲಾಂಟ್ ಇದೆ, ಕುಡಿಯೋ ನೀರ್ದು 5 ರೂಪೀಸ್ ಕಾಯಿಂದ ಆರೋ ಪ್ಲಾಂಟ್ ಮಾಡ್ತೀವಿ. ಮತ್ತೆ ಹೀಟ್ ಪಂಪ್ ಮಾಡ್ತೀವಿ. ಮತ್ತೆ ಸೋಲಾರ್ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ ರೂಫ್ ಟಾಪ್ ಮಾಡ್ತೀವಿ. ರೂಫ್ ಟಾಪ್ ಸೋಲಾರ್ ಮಾಡ್ತೀವಿ. UPS ಬ್ಯಾಟ್ರಿ ಮಾಡ್ತೀವಿ. ಸೋಲಾರ್ ವಾಟರ್ ಹೀಟರ್ ಮಾಡ್ತೀವಿ. ಇಷ್ಟು ಮತ್ತೆ ಡೊಮೆಸ್ಟಿಕ್ ವಾಟರ್ ಪ್ಯೂರಿಫೈಯರ್ಗಳು ಮಾಡ್ತೀವಿ. ಮನೆಗೆ ಆಕ್ವಾಗಾರ್ಡ್ ಎಲ್ಲ ಮಾಡ್ತೀವಿ. ಇದಿಷ್ಟು ನಮ್ ಇನ್ಸ್ಟಾಲೇಷನ್ ವಿತ್ ಸರ್ವಿಸ್ ನಮ್ಮಲ್ಲೇ ಇರುತ್ತೆ. ಇದೆಲ್ಲ ನಿಮ್ಗೆ ಎಲ್ಲ ಬ್ರಾಂಡೆಡ್ ಕಂಪ್ನಿ. ಇದು ಟಾಟಾ ಮೋಟಾರ್ಸ್ ಅವ್ರದ್ದು ಇದೆಲ್ಲ, ಏನ್ ಎಕ್ಸ್ಚೇಂಜ್ ಇದೆಲ್ಲ ಬ್ರಾಂಡೆಡ್ ಕಂಪ್ನಿನೇ ನಾವು ಯೂಸ್ ಮಾಡೋದು. ಏನಂತಂದ್ರೆ ಅಸೆಂಬಲ್ಡ್ ಇದೆಲ್ಲ. ಇದು ಟಾಟಾದವ್ರದ್ದು ಒಳಗಡೆ ಬರೋದು ರೆಸಿನ್, ಅದು ಝೀರೋಬಿ ಅವ್ರದ್ದು. ನಮ್ದು ಲುಮಿನಸ್, ಅಮೇಜ್, UPS ಬ್ಯಾಟ್ರಿ, ಸೋಲಾರ್ ರೂಫ್ ಟಾಪ್ ಇದೆ. ಹೀಟ್ ಪಂಪ್ ಒಂದು ಸೋಲಾರೈಸರ್ ಇದೆ. ಎಲ್ಲ ಬ್ರಾಂಡೆಡ್ ಮೆಟೀರಿಯಲ್ ಮೇಡಮ್ ನಮ್ಮ ಹತ್ರ. ಎಲ್ಲದಕ್ಕೂ ಡೀಲರ್ ಇದೀವಿ ನಾವು. ಸ್ಟಾಕ್ ಇದೆ, ಎಲ್ಲೇ ಆದ್ರೂ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಮೇಡಮ್. ಆಲ್ ಓವರ್ ಡಿಸ್ಟಿಕ್ ಎಲ್ಲೇ ಆದ್ರೂ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಹೊರಗಡೆನೂ ಹಾಕಿ ಮಾಡ್ತೀವಿ, ಆದ್ರೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಎಕ್ಸ್ಟ್ರಾ ಮಾಡ್ತೀವಿ ಮೇಡಮ್. ಮಾಡಿದೀವಿ ಇಲ್ಲಿಂದ ಸುಮಾರು. ರೀಸನಬಲ್ ಪ್ರೈಸ್ ಅಲ್ಲೇ ಮಾಡ್ತಾರೆ. ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಬಹುದು ನೀವು. ನಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಮೇಡಮ್ ಕೊಡ್ತಾರೆ, ಮೇಡಮ್ ಕಳಿಸ್ತೀನಿ. ಥ್ಯಾಂಕ್ ಯು. ಓಕೆ ಮೇಡಮ್. ರೆಸಿನ್ ಅನ್ನೋದು ಇದೇನೆ. ಸೊ ಇದನ್ನೇ 200 ಲೀಟರು ಆ ಸಿಲಿಂಡರ್ ಒಳಗೆ ಫಿಲ್ ಮಾಡಿರೋದು. ಸೊ ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಸಾಫ್ಟ್ವೇರ್ ಬಗ್ಗೆ ಗೊತ್ತಿಲ್ಲ ಅಂದವರು ಇದನ್ನು ಹಾಕ್ಸ್ಕೋಬೇಕು ಅಂತ ಏನಾದ್ರು ಐಡಿಯಾ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಪ್ರೋಸೆಸ್ ಎಲ್ಲ ತುಂಬ ಲೆಂತಿ ಇತ್ತು, ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು, ನೀವು ಸಾಫ್ಟ್ವೇರ್ನ ಹಾಕಿಸ್ಕೋಬೇಕು ಅಂತ ಏನಾದ್ರು ಇದ್ದರೆ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್.